ಮಾರ್ಕ್ ಜುಗರ್ಬರ್ಗ್ ಫೇಸ್ಬುಕ್ನ ಸೃಷ್ಟಿಕರ್ತ. ಗೌತಮ್ ಅದಾನಿ ಭಾರತದ ಅತಿ ದೊಡ್ಡ ಉದ್ಯಮಿಗಳಲ್ಲಿ ಇವರು ಒಬ್ಬರು. ಇವರೆಲ್ಲ ಹೆಸರು ಕೇಳಿದಾಗ ನಮಗೆ ನೆನಪಾಗುವುದು ಕೇವಲ ಅವರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾತ್ರ ಅಲ್ವಾ. ಆದರೆ ಇವರಲ್ಲಿ ಒಂದು ಅದ್ಭುತವಾದ ಸಾಮ್ಯತೆ ಇದೆ. ಇವರೆಲ್ಲರೂ ಒಂದು ಅಪಾಯಕಾರಿ ಸುಳಿವಿನಿಂದ ಸಮಯಕ್ಕೆ ಸರಿಯಾಗಿ ಪಾರಾದವರು. ಯಾವ ಸುಳಿ ಗೊತ್ತಾ? ಇಂದು ಇಡೀ ಜಗತ್ತು ಅತ್ಯಂತ ಹೆಮ್ಮೆಯಿಂದ ಬೀಗುತ್ತಿರುವುದೇ ಅದೇ ಶಿಕ್ಷಣ ಸುಳಿ, ಎಜುಕೇಶನ್ ಟ್ರ್ಯಾಪ್. ನೋಡಿ, ಇಲ್ಲಿ ಒಮ್ಮೆ ಯೋಚಿಸಿ, ನಿಮಗೆ ಚಿಕ್ಕಂದಿನಿಂದ ಏನು ಹೇಳಿಕೊಡಲಾಗುತ್ತದೆ? ಚೆನ್ನಾಗಿ ಓದಿ, ರ್ಯಾಂಕ್ ತೆಗಿ, ಒಳ್ಳೆ ಕಾಲೇಜ್ಗೆ ಸೇರು, ಆಮೇಲೆ ಒಂದು ಸೆಟಲ್ ಲೈಫ್ ಸಿಗುತ್ತದೆ ಅಂತ ಅಲ್ವಾ. ನಾವು ಕೂಡ 15 ರಿಂದ 20 ವರ್ಷಗಳ ಕಾಲ ಹಗಲು ರಾತ್ರಿ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ನಮ್ಮ ಜೀವನದ ಅತ್ಯಂತ ಅಮೂಲ್ಯ ಸಮಯವನ್ನು ಪುಸ್ತಕಗಳ ಹಿಂದೆ ಕಳೆಯುತ್ತೇವೆ. ಆದರೆ 22 ರಿಂದ 25 ವಯಸ್ಸಿಗೆ ನಮ್ಮ ಕೈಯಲ್ಲಿ ಒಂದು ಡಿಗ್ರಿ ಹಿಡಿದು ಹೊರ ಬಂದಾಗ ನಮಗೆ ಎದುರಾಗುವ ಸತ್ಯವೇನು? ನಾವು ಅಂದುಕೊಂಡ ಆ ಡ್ರೀಮ್ ಲೈಫ್ ನಮಗೆ ಕಾಯುತ್ತಾ ಇರುತ್ತಾ, ಅಥವಾ ನಾವು ಯಾರಿಗೋ ಕೆಲಸಗಾರರಾಗಲು ಸಿದ್ಧರಿದ್ದೇವಾ? ನೋಡಿ, ಇವತ್ತು ನಾನು ನಿಮ್ಮನ್ನ ಕಠಿಣ ಪ್ರಶ್ನೆ ಕೇಳಲು ಬಂದಿದ್ದೇನೆ. ಶಾಲೆ ಅಥವಾ ಕಾಲೇಜಿಗೆ ಹೋಗುವುದು ನಿಮ್ಮ ಬುದ್ಧಿವಂತಿಕೆ ಹೆಚ್ಚಿಸಿಕೊಳ್ಳುವುದಕ್ಕ, ಅಥವಾ ಈ ಸಮಾಜಕ್ಕೆ ಬೇಕಾದ ಒಬ್ಬ ಪ್ರಶ್ನೆ ಮಾಡದ ಗುಲಾಮನನ್ನು ತಯಾರಿಸೋಕ? ನಾನು ಕೇಳುತ್ತಿರುವ ಈ ಮಾತು ನಿಮಗೆ ವಿಚಿತ್ರ ಅನಿಸಬಹುದು, ಆದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನಿಮ್ಮ ಕಣ್ಣು ಮುಂದೆ ಇರುವ ಆ ಬಣ್ಣದ ಪದರನ್ನು ನಾನು ಸರಿಸಲಿದ್ದೇನೆ. ಈ ಸುಳಿ ಎಷ್ಟು ಆಳವಾಗಿದೆ ಅಂತ ನಿಮಗೆ ತಿಳಿಸಲಿದ್ದೇನೆ. ನೀವೇ ನಿರ್ಧರಿಸಿ, ನೀವು ಕಲಿಯುತ್ತೀರಾ ಅಥವಾ ವ್ಯವಸ್ಥೆಗೆ ಬಲೆಗೆ ಬೀಳುತ್ತೀರಾ ಅಂದ. ನಾನಿವತ್ತು ಒಂದು ಕಥೆಯನ್ನ ಹೇಳ್ತೀನಿ. ಇದು ಯಾರೋ ಬಂದಲ್ಲ, ಬಹುಶಃ ನಿಮ್ದೇ ಕತೆ ಆಗಿರ್ಬೋದು. ಕೇವಲ 18ನೇ ವಯಸ್ಸಿನಲ್ಲಿ ಒಬ್ಬ ಯುವಕ ಮನೆಯಿಂದ ಆಶೀರ್ವಾದ ಪಡೆದು ಕಣ್ಣಲ್ಲಿ ಸಾವಿರಾರು ಕನಸನ್ನು ಹೊತ್ತು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಸೇರುತ್ತಾನೆ. ಅವನ ತಂದೆ ತಾಯಿ ತಮ್ಮ ಜೀವನದ ಅಷ್ಟೊಂದು ಉಳಿತಾಯವನ್ನ ಮಗನ ಓದಿಗಾಗಿ ಸುರಿಯುತ್ತಾರೆ. ಮಗ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆದ್ರೆ ನಮ್ಮ ಕಷ್ಟಗಳು ತೀರುತ್ತೆ ಅಂತ ಅವರು ನಂಬಿರ್ತಾರೆ. ಆದರೆ ಆ ಯುವಕ ಕೂಡ ಪ್ರಾಮಾಣಿಕವಾಗಿ ಓದ್ತಾನೆ. ರಾತ್ರಿ ಇಡೀ ಎಚ್ಚರವಿದ್ದು ಅಸೈನ್ಮೆಂಟ್ ಬರೆಯುತ್ತಾನೆ. 90% ಅಟೆಂಡೆನ್ಸ್ನ ಮೇಂಟೈನ್ ಮಾಡ್ತಾನೆ. ಇಷ್ಟ ಇಲ್ಲದಿದ್ದರೂ ಬುಕ್ಸ್ನಲ್ಲಿರುವುದನ್ನು ಬಾಯ್ಪಾಟ್ ಮಾಡ್ತಾನೆ. ಕೊನೆಗೆ ಒಂದು ದಿನ ಅವನ ಕೈಗೆ ಗೋಲ್ಡ್ ಮೆಡಲ್ ಅಥವಾ ಫಸ್ಟ್ ಕ್ಲಾಸ್ ಡಿಗ್ರಿ ಸಿಗುತ್ತದೆ. ಅಂದು ಅವನಿಗೆ ಅನಿಸುತ್ತದೆ, ನಾನು ಇಡೀ ಜಗತ್ತನ್ನೇ ಗೆದ್ದೆ ಅಂತ. ಆದರೆ ಅಸಲಿಗೆ ನೋವು ಶುರುವಾಗುವುದೇ ಅಲ್ಲಿಂದ. ಆ ಯುವಕ ಡಿಗ್ರಿ ಹಿಡಿದು ಒಂದೊಂದೇ ಕಂಪನಿಯ ಬಾಗಿಲು ತರ್ತಾನೆ, ಆದರೆ ಎಲ್ಲೂ ಕೆಲಸ ಸಿಗಲ್ಲ. ನಮಗೆ ಅನುಭವ ಬೇಕು, ನಿಮ್ಮಲ್ಲಿ ಸ್ಕಿಲ್ ಇಲ್ಲ ಅಂತ ಎಲ್ಲರೂ ತಿರಸ್ಕರಿಸುತ್ತಾರೆ. ಏನಪ್ಪಾ, ಇನ್ನೂ ಕೆಲಸ ಸಿಕ್ಕಿಲ್ವಾ? ಅಷ್ಟೊಂದು ಓದಿದೆಯಾ, ಏನಾಯ್ತು ಅನ್ನೋ ಚುಚ್ಚು ಮಾತುಗಳು. ಮನೆಯಲ್ಲಿ ಅಪ್ಪ ಅಮ್ಮ ಏನೂ ಕೇಳದಿದ್ದರೂ ಅವರ ಕಣ್ಣುಗಳನ್ನು ನೋಡಲು ಅವನಿಗೆ ಧೈರ್ಯವೇ ಸಾಲುತ್ತಿರಲಿಲ್ಲ. ರೂಮಿನ ಒಳಗಡೆ ಕೂತು ಒಬ್ಬನೇ ಕಣ್ಣೀರು ಹಾಕುತ್ತಾನೆ. ನಾನು ಮಾಡಿದ್ದ ತಪ್ಪಾದ್ರೂ ಏನು, ಇಷ್ಟು ವರ್ಷ ಓದಿದ್ದು ವೇಸ್ಟ್ ಆಯ್ತಾ ಅನ್ನೋ ಕೊರಗು ಅವನನ್ನ ಒಳಗೆ ತಿನ್ನಲು ಶುರು ಮಾಡುತ್ತದೆ. ನೋಡಿ, ಒಮ್ಮೆ ಯೋಚಿಸಿ, ಆ ಮಾರ್ಕ್ಸ್ ಕಾರ್ಡ್ ಅವನಿಗೆ ಅನ್ನ ಕೊಡುತ್ತಾ, ಅಥವಾ ಆ ಸರ್ಟಿಫಿಕೇಟ್ ಅವನಿಗೆ ಗೌರವ ತಂದು ಕೊಡುತ್ತಾ? ಇವತ್ತು ನಮ್ಮ ದೇಶದಲ್ಲಿ 25 ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿನ 42% ಪದವೀಧರರು ಕೆಲಸವಿಲ್ಲದೆ ಮನೆಯಲ್ಲಿದ್ದಾರೆ. ಕೇವಲ ಒಂದು ಡಿಗ್ರಿ ಹಿಡಿದು ಕೆಲಸಕ್ಕಾಗಿ ಭಿಕ್ಷೆ ಬಿಡುವ ಸ್ಥಿತಿ ಈ ಸಿಸ್ಟಮ್ ನಮಗೆ ತಂದಿದೆ. ನಾವೆಲ್ಲ ಓದಿದ್ದು ಯಾವುದಕ್ಕೆ? ಕೇವಲ ಒಂದು ಕೆಲಸದ ಸೆಕ್ಯೂರಿಟಿಗಾಗಿ. ನಮ್ಮ ಇಡೀ ಕ್ರಿಯೇಟಿವಿಟಿಯನ್ನೇ ನಾವು ಬಲಿ ಕೊಟ್ಟಿದ್ದೇವಾ? ಈ ಶಿಕ್ಷಣ ವ್ಯವಸ್ಥೆ ನಮಗೆ ಬದುಕೋಕೆ ಕಲಿಸ್ತಾ ಇದೆಯಾ, ಅಥವಾ ಬರೀ ಸಂಬಳಕ್ಕಾಗಿ ಕಾಯೋದನ್ನೇ ಕಲಿಸ್ತಾ ಇದೆಯಾ? ನೋಡಿ, ಜೀವನ ಅನ್ನೋದು ಸ್ಕೂಲ್ ಸಿಲೆಬಸ್ಗಿಂತ ದೊಡ್ಡದು. ಆ ಗೋಡೆ ಒಳಗೆ ನಮಗೆ ಕಲಿಸದ ಸತ್ಯಗಳು ಹೊರಗೆ ತುಂಬಾ ಇವೆ. ಈ ಸತ್ಯ ಏನು ಅನ್ನೋದು ತಿಳಿಬೇಕಾದ್ರೆ ನಾವು ಇತಿಹಾಸದ ಒಂದು ಕರಾಳ ಪುಟವನ್ನು ತೆರೆಯಲೇಬೇಕು. ಈ ಸುಳಿ ಹೇಗೆ ಶುರುವಾಯಿತು ಅನ್ನೋದು ನಾವು ನೋಡಲೇಬೇಕು. ನಾವು ದಿನ ಸ್ಕೂಲ್ಗೆ ಹೋಗ್ತೀವಲ್ಲ, ಬೆಳಗ್ಗೆ ಬೆಲ್ ಆದ ತಕ್ಷಣ ಲೈನ್ನಲ್ಲಿ ನಿಲ್ಲೋದು, ಯೂನಿಫಾರ್ಮ್ ಹಾಕೊಳ್ಳೋದು, ಪರ್ಮಿಷನ್ ಇಲ್ಲದೆ ಎದ್ದು ನಿಲ್ಲಬಾರದು ಅನ್ನೋ ರೂಲ್ಸ್ ಇದೆಯಲ್ಲ, ಇದು ಯಾರೋ ಮಕ್ಕಳ ಕಲ್ಯಾಣಕ್ಕಾಗಿ ಮಾಡಿದ್ದಲ್ಲ. ಈ ಕತೆ ಶುರುವಾಗುವುದು 1806ರಲ್ಲಿ. ಅಂದು ನೆಪೋಲಿಯನ್ ಆರ್ಮಿಯ ಎದುರು ರಷ್ಯಾ ಎನ್ನುವ ದೇಶ ಸೋತು ಹೋಗುತ್ತದೆ. ಆ ಸೋಲಿಗೆ ಕಾರಣ ಹುಡುಕಿದಾಗ ಅಲ್ಲಿಯ ನಾಯಕರಿಗೆ ಒಂದು ವಿಚಿತ್ರ ಸತ್ಯ ತಿಳಿಯುತ್ತದೆ. ಅವರ ಸೈನಿಕರು ಯುದ್ಧದಲ್ಲಿ ತಮ್ಮ ಸ್ವಂತ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತಾ ಇದ್ರು. ಮೇಲಾಧಿಕಾರಿಗಳ ಆರ್ಡರ್ನ ಪಾಲಿಸೋ ಬದಲು ಯೋಚನೆ ಮಾಡ್ತಾ ಇದ್ರು. ಇದೇ ಅವರ ಸೋಲಿಗೆ ಕಾರಣ ಅಂತ ಅವರಿಗೆ ಅನಿಸಿತ್ತು. ಹಾಗಾದರೆ ರಷ್ಯನ್ ನಾಯಕರು ಒಂದು ವ್ಯವಸ್ಥೆಯನ್ನು ಬಿಲ್ಡ್ ಮಾಡಿದರು. ಅವರಿಗೆ ಬೇಕಾಗಿದ್ದು ಬುದ್ಧಿವಂತ ಸೈನಿಕರಲ್ಲ,
ಬದಲಾಗಿ ಹೇಳಿದ್ದನ್ನು ಕಣ್ಣು ಮುಚ್ಚಿ ಪಾಲಿಸುವ ರೋಬೋಟ್ಗಳಂತ ಮನುಷ್ಯರು. ಇದಕ್ಕಾಗಿ ಅವರು 8 ವರ್ಷಗಳ ಕಾಲ ಕಡ್ಡಾಯ ಶಿಕ್ಷಣ ಪದ್ಧತಿಯನ್ನ ತಂದ್ರು. ಇದನ್ನೇ ಕ್ರಿಶ್ಚಿಯನ್ ಎಜುಕೇಶನ್ ಸಿಸ್ಟಮ್ ಎಂದು ಕರೆಯೋದು. ಈ ಸಿಸ್ಟಮ್ ಅಸಲಿಯ ಉದ್ದೇಶ ಏನು ಗೊತ್ತಾ? ಮಕ್ಕಳ ಕ್ರಿಯೇಟಿವಿಟಿಯನ್ನು ಚ್ಯೂಟಿ ಹಾಕುವುದು. ಅವರಿಗೆ ಅಷ್ಟೇ ಕಲಿಸಬೇಕು. ಎಷ್ಟು ಕಲಿಸಿದರೆ ಅವರು ಮೇಲಾಧಿಕಾರಿಗಳ ಆಜ್ಞೆಯನ್ನು ಪ್ರಶ್ನೆ ಮಾಡದೆ ಪಾಲಿಸುತ್ತಾರೋ ಅಷ್ಟು ಮಾತ್ರ. ಅಂದರೆ ನಿಮ್ಮ ಬ್ರೇನ್ ಅನ್ನು ಕಂಟ್ರೋಲ್ ಮಾಡೋಕೆ ಈ ಶಾಲೆಯನ್ನು ಡಿಸೈನ್ ಮಾಡಲಾಗಿತ್ತು. ಇದೇ ಸಮಯದಲ್ಲಿ ಜಗತ್ತಿನಲ್ಲಿ ಇನ್ನೊಂದು ಬದಲಾವಣೆ ಆಗ್ತಾ ಇತ್ತು. ಅದು ಕೈಗಾರಿಕಾ ಕ್ರಾಂತಿ. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ತಲೆ ಎತ್ತುತ್ತಿದ್ದು. ಆ ಫ್ಯಾಕ್ಟರಿ ಮಾಲೀಕರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕೆಲಸಗಾರರು ಬೇಕಾಗಿದ್ರು. ಇಂತಹ ಕೆಲಸಗಾರರು ದಿನವಿಡೀ ಒಂದೇ ಜಾಗದಲ್ಲಿ ಕುಳಿತು ಬೋರ್ ಆದರೂ ಕೆಲಸ ಮಾಡುವ, ಗಡಿಯಾರ ನೋಡಿ ಊಟ ಮಾಡುವ ಮತ್ತು ಬೆಲ್ ಆದ ತಕ್ಷಣ ಮನೆಗೆ ಹೋಗುವ ಜನರು ಬೇಕಾಗಿದ್ರು. ನೋಡಿ, ಇವತ್ತಿನ ಸ್ಕೂಲ್ ಮತ್ತು ಫ್ಯಾಕ್ಟರಿ ನಡುವೆ ಎಷ್ಟು ಸಾಮ್ಯತೆ ಇದೆ ಅಲ್ವಾ? ಸ್ಕೂಲ್ನಲ್ಲಿ ಬೆಲ್ ಆಗುತ್ತದೆ, ಫ್ಯಾಕ್ಟರಿಯಲ್ಲೂ ಬೆಲ್ ಆಗುತ್ತದೆ. ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಇದೆ, ಫ್ಯಾಕ್ಟರಿಯಲ್ಲೂ ಯೂನಿಫಾರ್ಮ್ ಇದೆ. ನೀವೇ ಯೋಚನೆ ಮಾಡಬಹುದು, ಬರೀ ಪ್ರೊಡಕ್ಷನ್ ಮಾಡಬೇಕು ಅನ್ನುವುದೇ ಈ ಶಿಕ್ಷಣದ ಅಡಿಪಾಯ. ಒಬ್ಬ ರಾಜ ತನ್ನ ಸೈನಿಕರನ್ನು ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ ಈ ಸಿಸ್ಟಮ್ ಮುಂದೆ ಉದ್ಯಮಿಗಳಿಗೆ ಕೆಲಸಗಾರರನ್ನು ಸಪ್ಲೈ ಮಾಡೋಕೆ ಶುರುವಾಯಿತು. ಆದರೆ ಈ ವಿದೇಶದ ಸಿಸ್ಟಮ್ ನಮ್ಮ ಭಾರತಕ್ಕೆ ಹೇಗೆ ಬಂತು? ನಮ್ಮ ಗುಲಾಮರಿಗೂ ಇದಕ್ಕೂ ಏನು ಸಂಬಂಧವಿರಬಹುದು ನೋಡೋಣ. ಈಗ ನೀವು ಕೇಳಿಸಿಕೊಳ್ಳುತ್ತಿರುವ ಸತ್ಯ ಪ್ರತಿ ಭಾರತೀಯನಿಗೂ ತಿಳಿಯಬೇಕಾಗಿದ್ದು. 1835ನೇ ಇಸ್ವಿ ಲಾರ್ಡ್ ಮೆಕ್ಕಾಲೆ ಎಂಬ ಬ್ರಿಟಿಷ್ ಅಧಿಕಾರಿ ಭಾರತಕ್ಕೆ ಬಂದ. ಅವನ ಎದುರು ಒಂದು ದೊಡ್ಡ ಸವಾಲಿತ್ತು. ಭಾರತದಾದ್ಯಂತ ವಿಶಾಲವಾದ ದೇಶವನ್ನು ಬರೀ ಶಸ್ತ್ರಾಸ್ತ್ರಗಳಿಂದ ಆಳಲು ಸಾಧ್ಯವಿಲ್ಲ ಎಂಬುದು ಬ್ರಿಟಿಷರಿಗೆ ಅರ್ಥವಾಗಿತ್ತು. ಅವರಿಗೆ ಬೇಕಾಗಿದ್ದು ಭಾರತೀಯರ ಶರೀರ ಮತ್ತು ರಕ್ತ ಮಾತ್ರ. ಆದರೆ ಬುದ್ಧಿ ಮತ್ತು ಆಲೋಚನೆ ಬ್ರಿಟಿಷರಾಗಿರಬೇಕು. ಮೆಕ್ಕಾಲೆ ಬ್ರಿಟಿಷ್ ಸಂಸತ್ತಿನಲ್ಲಿ ಒಂದು ಪ್ರಪೋಸಲ್ನ್ನು ಮಂಡಿಸಿದ. ಅದೇ ಇಂಗ್ಲಿಷ್ ಎಜುಕೇಶನ್ ಆಕ್ಟ್. ಈ ಸಿಸ್ಟಮ್ ಅಸಲಿ ಉದ್ದೇಶ ಏನು ಗೊತ್ತಾ? ಬ್ರಿಟಿಷ್ ಆಫೀಸಿನಲ್ಲಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವ ಕ್ಲರ್ಕ್ಗಳನ್ನು ಸೃಷ್ಟಿಸುವುದು. ಅವರು ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡಬೇಕಾಗಿರಲಿಲ್ಲ, ಬದಲಾಗಿ ಅವರು ಹೇಳಿದ ಮಾತನ್ನು ಪಾಲಿಸುವ ಅಜಾದಾರಿ ಸೇವಕರು ಬೇಕಾಗಿತ್ತು. ಮೆಕ್ಕಾಲೆ ಸ್ಪಷ್ಟವಾಗಿ ಹೇಳಿದ, ನಮಗೆ ಎಂತಹ ಒಂದು ವರ್ಗ ಬೇಕು, ಅವರು ಬಣ್ಣ ಮತ್ತು ರಕ್ತದಲ್ಲಿ ಭಾರತೀಯರಾಗಿರಬೇಕು, ಆದರೆ ಅಭಿರುಚಿ, ಅಭಿಪ್ರಾಯ ಮತ್ತು ಬುದ್ಧಿವಂತಿಕೆಯಲ್ಲಿ ಬ್ರಿಟಿಷರಾಗಿರಬೇಕು. ಅಂದರೆ ನಿಮ್ಮ ಸ್ವಂತ ಸಂಸ್ಕೃತಿ ಮತ್ತು ಆಲೋಚನಾ ಶಕ್ತಿ ಮತ್ತು ನಿಮ್ಮ ಕ್ರಿಯೇಟಿವಿಟಿಯನ್ನು ಕಿತ್ಕೊಂಡು ನಿಮ್ಮನ್ನು ಕೇವಲ ಒಬ್ಬ ಸರ್ಕಾರಿ ನೌಕರನ್ನಾಗಿ ಮಾಡುವುದೇ ಬ್ರಿಟಿಷರ ಪ್ಲಾನ್ ಆಗಿತ್ತು. ಒಂದು ಅವರು ಬಿತ್ತಿದ ಆ ವಿಷಯದ ಬೀಜ ಇಂದಿಗೂ ನಮ್ಮಲ್ಲಿ ಎಮ್ಮರವಾಗಿ ಬೆಳೆದಿದೆ. ನೋಡಿ, ಇವತ್ತು ನಮ್ಮ ತಂದೆ ತಾಯಿ ನನ್ನ ಮಗ IAS ಆಗಬೇಕು ಅಥವಾ ಒಂದು ಸರ್ಕಾರಿ ನೌಕರಿಯನ್ನು ಹಿಡಿಯಬೇಕು ಅಂತ ಯಾಕೆ ಆಟ ಹಿಡಿಯುತ್ತಾರೆ? ಏಕೆಂದರೆ ನಮ್ಮ ಸಮಾಜದಲ್ಲಿ ಗುಲಾಮರಿಗೆ ಇರುವಷ್ಟು ಗೌರವ ಸ್ವಂತ ಉದ್ಯೋಗಕ್ಕೆ ಇಲ್ಲದಂತೆ ಮಾಡಲಾಗಿದೆ. ನೋಡಿ, ಬ್ರಿಟಿಷರು ಹೋದರು, ಆದರೆ ಅವರು ಬಿಟ್ಟು ಹೋದ ಆ ಗುಮಸ್ತ ಮಾನಸಿಕತೆ ಇಂದಿಗೂ ನಮ್ಮನ್ನು ಆಳುತ್ತಿದೆ. ಸ್ವತಂತ್ರ ಸಿಕ್ಕು ಎಷ್ಟೋ ವರ್ಷಗಳ ನಂತರವೂ ನಾವು ಇಂದಿಗೂ ಇಂಗ್ಲಿಷ್ ಅಂದರೆ ಅದೇನೋ ದೊಡ್ಡದು, ಡಿಗ್ರಿ ಅಂದರೆ ಅದೇ ಜೀವನದ ಗುರಿ ಅಂದುಕೊಂಡಿದ್ದೇವೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಇಂದಿಗೂ ಒಬ್ಬ ಸಾಧಕನನ್ನು ಸೃಷ್ಟಿಸಿಲ್ಲ, ಒಬ್ಬ ಕಾರ್ಪೊರೇಟ್ ವರ್ಕರ್ನ ಸೃಷ್ಟಿಸುತ್ತದೆ. ನಾವು ಇಂದಿಗೂ ಬ್ರಿಟಿಷರು ಕಟ್ಟಿದ ಆ ಜೈಲಿನ ಗೋಡೆಯೊಳಗೆ ಇದ್ದೀವಿ. ಆ ಜೈಲಿನ ಗೋಡೆಗಳು ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ಆದರೆ ಈ ಜೈಲಿನಿಂದ ಹೊರಬರುವುದು ಹೇಗೆ? ಇಂದಿನ ಮಾಡರ್ನ್ ಟ್ರ್ಯಾಪ್ ಹೇಗಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಬ್ರಿಟಿಷರು ನಮ್ಮನ್ನು ದೈಹಿಕವಾಗಿ ಗುಲಾಮರನ್ನಾಗಿ ಮಾಡಿದ್ರು, ಆದರೆ ಇಂದಿನ ಸಿಸ್ಟಮ್ ನಮ್ಮನ್ನು ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡಿದೆ. ಇವತ್ತಿನ ಡಿಗ್ರಿ ಕಾಲೇಜುಗಳು ಹೀಗೆ ನಮ್ಮ ಜೀವನದ ಜೊತೆಗೆ ಆಟವಾಡುತ್ತೇವೆ ಅನ್ನೋದನ್ನ ನೋಡೋಣ. ಇವತ್ತಿನ ಪರಿಸ್ಥಿತಿ ಎಷ್ಟು ಭಯಂಕರವಾಗಿದೆ ಗೊತ್ತಾ? ನಮ್ಮ ದೇಶದಲ್ಲಿ ಒಂದು ನಂಬಿಕೆ ಇದೆ, ಒಮ್ಮೆ IIT ಅಥವಾ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಸೇರಿಬಿಟ್ಟರೆ ಲೈಫ್ ಸೆಟಲ್ ಅಂತ. ಆದರೆ ಇತ್ತೀಚಿನ ವರದಿ ಏನು ಹೇಳುತ್ತದೆ ಗೊತ್ತಾ? ಭಾರತದ ಅತಿ ದೊಡ್ಡ ಸಂಸ್ಥೆಯಾದ IIT ಬಾಂಬೆಯಲ್ಲೂ ಕೂಡ 36% ವಿದ್ಯಾರ್ಥಿಗಳು ಈ ವರ್ಷ ಕೆಲಸ ಸಿಕ್ಕಿಲ್ಲ. ದೇಶದ ಬೆಸ್ಟ್ ಕಾಲೇಜುಗಳ ಸ್ಥಿತಿಯೇ ಹೀಗಾದರೆ ಇನ್ನು ಸಾಮಾನ್ಯ ಕಾಲೇಜುಗಳ ಕತೆ ಏನಾಗಬೇಡ. ನಾವು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡ್ತೀವಿ, 5-6 ವರ್ಷಗಳ ಕಾಲ ಅತ್ಯಂತ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ತೀವಿ. ಆದರೆ ಇಷ್ಟೆಲ್ಲ ಆದ ಮೇಲೆ ಹೊರ ಬಂದಾಗ ನಮ್ಮ ಕೈಯಲ್ಲಿ ಇರೋದು ಕೇವಲ ಒಂದು ಪೇಪರ್ ಡಿಗ್ರಿ ಮಾತ್ರ. ನಮಗೆ ಒಂದು ಕೆಲಸ ಮಾಡಲು ಸ್ಕಿಲ್ ಇರುವುದಿಲ್ಲ. ನೋಡಿ, ಇವತ್ತಿನ ಕಂಪನಿಗಳಿಗೆ ಬೇಕಾಗಿರುವುದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲ, ನೀವು ಅವರಿಗೆ ಏನು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ಮಾತ್ರ. ಒಬ್ಬ ಅಮೇರಿಕನ್ ಟ್ರಕ್ ಡ್ರೈವರ್
ವರ್ಷಕ್ಕೆ 80 ರಿಂದ 90 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ. ಆದರೆ ಭಾರತದ ಒಬ್ಬ ಅವರೇಜ್ ಇಂಜಿನಿಯರಿಂಗ್ ಸಂಬಳ ಎಷ್ಟು ಗೊತ್ತಾ? ವರ್ಷಕ್ಕೆ ಕೇವಲ 3 ರಿಂದ 4 ಲಕ್ಷ ರೂಪಾಯಿ. ಯಾಕೆ ಈ ವ್ಯತ್ಯಾಸ? ಯಾಕೆಂದರೆ ನಮ್ಮ ಎಜುಕೇಶನ್ ಸಿಸ್ಟಮ್ ನಮಗೆ ಬರೀ ಥಿಯರಿ ಕಲಿಸುತ್ತದೆ. ನಾವು 20 ವರ್ಷದ ಹಳೆಯ ಸಿಲೆಬಸ್ ಅನ್ನು ಓದ್ತಾ ಇದ್ದೀವಿ. ಜಗತ್ತು ಎಲ್ಲಿಯೋ ಹೋಗ್ತಾ ಇದೆ, AI ಇದೆ, ಟೆಕ್ನಾಲಜಿ ಬದಲಾಗ್ತಾ ಇದೆ. ಆದರೆ ನಮ್ಮ ಕಾಲೇಜು ಇಂದಿಗೂ ಅದೇ ಹಳೆಯ ಬ್ರಿಟಿಷ್ ಸ್ಟೈಲ್ ಕ್ಲರ್ಕ್ ಕೆಲಸಕ್ಕೆ ನಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಒಮ್ಮೆ ಯೋಚಿಸಿ, ನಾವು ಕಲಿಯುತ್ತಿರುವುದು ಜ್ಞಾನಕ್ಕೋ ಅಥವಾ ಯಾರಿಗೋ ಸೇವೆ ಮಾಡುವುದಕ್ಕೋ? ನೀವು ಇಷ್ಟಪಡದ ವಿಷಯವನ್ನು ಕೇವಲ ಪರೀಕ್ಷೆಗಾಗಿ ಓದುತ್ತೀರಾ ಅಂದರೆ ನೀವು ಈ ಮಾಡರ್ನ್ ಟ್ರ್ಯಾಪ್ನಲ್ಲಿ ಇದ್ದೀರಾ ಅಂತ ಅರ್ಥ. ಈ ಸಿಸ್ಟಮ್ ನಿಮ್ಮನ್ನ ಬಿಲಿಯನರ್ ಆಗೋಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನೀವು ಶ್ರೀಮಂತರಾದರೆ ಇಲ್ಲಿಯ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋದು ಯಾರು? ನಾವು ಡಿಗ್ರಿ ಇಟ್ಕೊಂಡು ಕೆಲಸಕ್ಕಾಗಿ ಕಾಯುತ್ತಿದ್ದೇವೆ, ಆದರೆ ಕೆಲಸ ಕೊಡಬಲ್ಲ ಕೌಶಲ್ಯ ನಮ್ಮಲ್ಲಿಲ್ಲ. ಲಕ್ಷಾಂತರ ರೂಪಾಯಿ ಸುರಿದು ನಾವು ಖರೀದಿಸಬಹುದಾದ್ದು ಕೇವಲ ಒಂದು ಭ್ರಮೆಯ ಮಾತ್ರ. ಈ ಸತ್ಯ ಎಷ್ಟು ಬೇಗ ನಮಗೆ ಅರ್ಥವಾಗುತ್ತದೆಯೋ ಅಷ್ಟು ಬೇಗ ನಾವು ಈ ಸುಳಿವಿನಿಂದ ಹೊರಬರಬಹುದು. ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತದೆ, ಹಾಗಾದರೆ ನಾವು ಓದೋದು ಬೇಡವಾ? ಖಂಡಿತ ಇಲ್ಲ. ಆದರೆ ಓದುವ ರೀತಿ ಬದಲಾಗಬೇಕು. ಈ ಸುಳಿಯಿಂದ ಹೊರಬಂದು ನಮ್ಮದೇ ಆದ ದಾರಿಯನ್ನು ಹುಡ್ಕೊಳ್ಳೋದು ಹೇಗೆ? ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಓದೋದನ್ನೇ ಬಿಡಬೇಕಾ ಅಂತ? ಖಂಡಿತ ಇಲ್ಲ. ಸ್ಕೂಲ್ ಮತ್ತು ಕಾಲೇಜಿಗೆ ಹೋಗಿ, ಆದರೆ ಅಲ್ಲಿ ಕೇವಲ ಮಾರ್ಕ್ಸ್ ಕಾರ್ಡ್ಗಾಗಿ ಹೋಗಬೇಡಿ. ನೆನಪಿಡಿ, ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೆಲಸಕ್ಕೆ ಎಂಟ್ರಿ ಕೊಡಬಹುದು, ಆದರೆ ನಿಮ್ಮ ಸ್ಕಿಲ್ ಅಥವಾ ಕೌಶಲ್ಯ ಮಾತ್ರ ನಿಮ್ಮನ್ನು ಉತ್ತುಂಗ ಕರೆದುಕೊಂಡು ಹೋಗಬಲ್ಲದು. ಇವತ್ತಿನ ಕಾಲ ಬದಲಾಗಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಕಲಿಯಬಹುದಾದ ವಿಷಯವನ್ನು ನೀವು ಇಂಟರ್ನೆಟ್ ಮೂಲಕ ಬಹಳ ಕಡಿಮೆ ಖರ್ಚಿನಲ್ಲಿ ಕಲಿಯಬಹುದು. ನಿಮ್ಮ ಆಸಕ್ತಿ ಯಾವುದರಲ್ಲಿದೆ ಅಂತ ಹುಡುಕಿ. ಅದು ವಿಡಿಯೋ ಎಡಿಟಿಂಗ್ ಇರ್ಬೋದು, ಕೋಡಿಂಗ್ ಇರ್ಬೋದು, ಅಥವಾ ಅಡುಗೆ ಮಾಡುವುದಿರಬಹುದು. ಅದರಲ್ಲಿ ನಿಮ್ಮ ಮಾಸ್ಟರ್ ಆಗಿ. ಡಿಗ್ರಿ ಅನ್ನೋದು ಕೇವಲ ಒಂದು ಲೇಬಲ್ ಮಾತ್ರ, ಆದರೆ ನಿಮ್ಮ ಟ್ಯಾಲೆಂಟ್ ನಿಮ್ಮ ಅಸಲಿ ಬ್ರ್ಯಾಂಡ್. ಇವತ್ತಿನ ಪೋಷಕರಿಗೆ ನನ್ನಲ್ಲೊಂದು ಸಣ್ಣ ವಿನಂತಿ, ನಿಮ್ಮ ಮಕ್ಕಳನ್ನು ಕೇವಲ ರೇಸ್ ಕುದುರೆಗಳಂತೆ ನೋಡಬೇಡಿ. ಅವರ ಮಾರ್ಕ್ಸ್ ಕಮ್ಮಿ ಬಂದರೆ ದಯವಿಟ್ಟು ಬಯ್ಯಬೇಡಿ. ಅವರಿಗೆ ಜಗತ್ತನ್ನು ತೋರಿಸಿ ಬೇರೆ ಬೇರೆ ಕೌಶಲ್ಯಗಳನ್ನು ಕಲಿಸಲು ಪ್ರೋತ್ಸಾಹ ನೀಡಿ. ಒಬ್ಬ ವಿದ್ಯಾರ್ಥಿ ಫಿಸಿಕ್ಸ್ ಅಥವಾ ಮ್ಯಾಥ್ಸ್ನಲ್ಲಿ ಕಡಿಮೆ ಅಂಕ ಗಳಿಸಿದರೆ ಅವನಲ್ಲಿ ಅದಕ್ಕಿಂತ ಅದ್ಭುತವಾದ ಕ್ರಿಯೇಟಿವಿಟಿ ಇರಬಹುದು. ಅವರಿಗೆ ಆ ಡ್ರಾಪ್ ಇಯರ್ ತೆಗೆದುಕೊಳ್ಳಲು ಬಿಡಿ. ತಮ್ಮನ್ನು ತಾವೇ ಕಂಡುಕೊಳ್ಳಲು ಸಮಯ ನೀಡಿ. ಇವತ್ತು ಜಗತ್ತಿಗೆ ಬೇಕಾಗಿರುವುದು ಬಾಯ್ಪಾಟ್ ಮಾಡುವ ಯಂತ್ರಗಳಲ್ಲ, ಬದಲಾಗಿ ಸಮಸ್ಯೆಯನ್ನು ಬಗೆಹರಿಸುವ ವ್ಯಕ್ತಿಗಳು. ನಿಮ್ಮ ಪ್ಯಾಷನ್ ಯಾವುದು ಅಂತ ತಿಳಿದುಕೊಳ್ಳಿ, ಸಮಯ ಕೊಡಿ. ನಮಗೆ ಸಾವಿರಾರು ಕೆಲಸಗಾರರು ಬೇಡ, ನಮಗೆ ಬೇಕಾಗಿರುವುದು ಹೊಸತನ ತರುವ ನಾಯಕರು. ಸ್ಟೇಬಲ್ ಲೈಫ್ ಬೇಕಾ ಅಥವಾ ಲೈಫ್ನಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕಾ ಅನ್ನೋದು ನಿಮ್ಮ ನಿರ್ಧಾರ. ಭಯದಿಂದ ಕೆಲಸ ಮಾಡುವ ಬದಲು ಇಷ್ಟಪಟ್ಟು ಕೆಲಸ ಮಾಡುವ ದಾರಿಯನ್ನು ಹುಡುಕಿ. ಈ ಸುಳಿಯಿಂದ ಹೊರಬರುವುದು ಕಷ್ಟವಿರಬಹುದು, ಆದರೆ ಸಾಧ್ಯವೇನಲ್ಲ. ನೀವು ಒಂದು ಹೆಜ್ಜೆ ಇಟ್ಟರೆ ಇಡೀ ಜಗತ್ತು ನಿಮಗೆ ದಾರಿ ತೋರಿಸುತ್ತದೆ. ಯಾವತ್ತು ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಪ್ರಶ್ನೆ ಮಾಡುವ ಮನಸ್ಥಿತಿಯೇ ನಿಮ್ಮನ್ನು ಈ ಶಿಕ್ಷಣದ ಬಲೆಯಿಂದ ಹೊರತರುತ್ತದೆ. ಹೀಗೆ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮಗೆ ತುಂಬುವುದೇ ಧನ್ಯವಾದಗಳು. ಒಂದು ವಿಡಿಯೋವನ್ನು ತಯಾರಿಸಲು ನಾವು ಕಳೆದ ಹಲವು ದಿನಗಳಿಂದ ಸಾಕಷ್ಟು ಸಂಶೋಧನೆ ಮತ್ತು ಶ್ರಮವನ್ನು ಹಾಕಿರುತ್ತೇವೆ. ಯಾಕೆಂದರೆ ಇವತ್ತು ನಾವು ಸತ್ಯವನ್ನು ಮಾತನಾಡದೆ ಹೋದರೆ ನಾಳೆ ನಮ್ಮ ಮುಂದಿನ ಪೀಳಿಗೆಯು ಇದೇ ಸುಳಿಯ ಸಿಲುಕಿನಲ್ಲಿ ಒದ್ದಾಡಬೇಕಾಗುತ್ತದೆ. ನನ್ನ ಉದ್ದೇಶ ಯಾರನ್ನು ಟೀಕಿಸುವುದಲ್ಲ, ಬದಲಾಗಿ ನಮ್ಮಲ್ಲಿ ಅಡಗಿರುವ ಆ ಸ್ತೂಪ ಚೈತನ್ಯವನ್ನು ಬಡಿದೆಬ್ಬಿಸುವುದು ಅಷ್ಟೇ. ನೀವೆಲ್ಲರೂ ತೋರುತ್ತಿರುವ ಈ ಪ್ರೀತಿ ಮತ್ತು ಬೆಂಬಲವೇ ನನಗೆ ಇನ್ನಷ್ಟು ಗಂಭೀರವಾದ ವಿಷಯಗಳ ಬಗ್ಗೆ ಮಾತನಾಡಲು ಶಕ್ತಿ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಅಥವಾ ಈ ವಿಚಾರದಲ್ಲಿ ನಿಮ್ಮದೇ ಆದ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಕಾಮೆಂಟ್ ಕೂಡ ನನಗೆ ಬಹಳ ಮುಖ್ಯ. ಹಾಗೆಯೇ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪಿಸುವುದು ಎಂಬುದು ನಿಮ್ಮ ಆಶಯವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಇಂತಹ ಮತ್ತು ಮಾಹಿತಿ ಸಂಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜ್ಞಾನವನ್ನು ಹಂಚಿದಷ್ಟು ಬೆಳೆಯುತ್ತದೆ. ಬನ್ನಿ ಒಟ್ಟಾಗಿ ಬೆಳೆಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.